ತಾಯಿಯಂತೆ ಮಗಳು ಎಂದಾಕ್ಷಣ ಸತ್ಯವೇದದಲ್ಲಿ ನಮಗೆ ನೆನಪಾಗೋದು ಅತಲ್ಯಳು. ಅತಲ್ಯಳು ಇಸ್ರಾಯೇಲರ ಅರಸನಾದ ಅಹಾಬ ಮತ್ತು ಯೆಜಬೇಲಳ ಮಗಳು. ಈಕೆ ಹಠಮಾರಿ, ಕೆಟ್ಟ ಹೆಂಗಸು, ವಿಗ್ರಹಾರಾಧಕಳು. ತಾಯಿಯಂತೆ ಮಗಳು ಸಹ ಕ್ರೂರಿ. ಯೆಹೋಷಾಫಾಟನು ಒಂದು ಸಾರಿ ಸಮಾರ್ಯಕ್ಕೆ ಅಹಾಬನ ಬಳಿಗೆ ಹೋದಾಗ ಈ ಅತಲ್ಯಳನ್ನು ನೋಡಿ ತನ್ನ ಮಗನಾದ ಯೆಹೋರಾಮನಿಗೆ ಹೆಂಡತಿಯನ್ನಾಗಿ ಮದುವೆ ಮಾಡಿಕೊಂಡು ಬರ್ತಾನೆ. ಯೆಹೋಷಾಫಾಟನಿಗೆ 7 ಮಂದಿ ಗಂಡು ಮಕ್ಕಳು. ಹಿರಿಯವನ ಹೆಸರು ಯೆಹೋರಾಮ. ಈ ಯೆಹೋರಾಮನಿಗೆ ಅತಲ್ಯಳನ್ನು ಯೆಹೋಷಾಫಾಟ ಮದುವೆ ಮಾಡಿಕೊಂಡು ಬಂದಿರ್ತಾನೆ. ಯೆಹೋಷಾಫಾಟ ತನ್ನ ಜೀವಿತದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪು ಯಾವುದಾದ್ರೂ ಇದೆ ಅಂದರೆ ಅತಲ್ಯಳನ್ನು ತನ್ನ ಮಗನಿಗೆ ಮದುವೆ ಮಾಡಿಕೊಂಡು ಬಂದದ್ದು. ಯೆಹೋಷಾಫಾಟ ಸತ್ತ ನಂತರ ಯೆಹೋರಾಮ ಯೆಹೂದ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಅತಲ್ಯಳು ತನ್ನ ಗಂಡನಾದ ಯೆಹೋರಾಮನಿಗೆ ಬೋಧಿಸಿ ತನ್ನ ಗಂಡನ ತಮ್ಮಂದಿರನ್ನು 6 ಮಂದಿ ಯೆಹೋಷಾಫಾಟನ ಮಕ್ಕಳನ್ನು ಕೊಲ್ಲಿಸ್ತಾಳೆ. ಅದರ ಜೊತೆಗೆ ಇಸ್ರಾಯೇಲ್ ಪ್ರಧಾನರನ್ನು ಸಹ ಕೊಲ್ಲಿಸ್ತಾಳೆ. ತನ್ನ ಗಂಡನಾದ ಯೆಹೋರಾಮನಿಗೆ ತನ್ನ ತಂದೆ ತಾಯಿಯಾದ ಅಹಾಬ ಯೆಜಬೇಲಳ ಮಾರ್ಗವನ್ನು ಅನುಸರಿಸುವಂತೆ ಬೋಧಿಸ್ತಾಳೆ, ಪ್ರೇರೇಪಿಸ್ತಾಳೆ. ಅದೇ ರೀತಿಯಾಗಿ ಯೆಹೋರಾಮ ಇಸ್ರಾಯೇಲರ ಅರಸನಾದ ಅಹಾಬನ ಮಾರ್ಗವನ್ನು ಅನುಸರಿಸಿ ಯೆಹೋವ ದೇವರ ಚಿತ್ತಕ್ಕೆ ವಿರೋಧವಾಗಿ ಜೀವಿಸ್ತಾನೆ. ಅತಲ್ಯಳ ತಾಯಿಯಾದ ಯೆಜಬೇಲಳು ತನ್ನ ಗಂಡನಾದ ಅಹಾಬನ ಕೈಯಿಂದ ತನಗೋಸ್ಕರ ಒಂದು ಬಾಳನ ದೇವಸ್ಥಾನವನ್ನು ಕಟ್ಟಿಸಿಕೊಳ್ತಾಳೆ ಸಮಾರ್ಯದಲ್ಲಿ. ತಾಯಿಯಂತೆ ಮಗಳು ಸಹ ಯೆಹೂದ ದೇಶದಲ್ಲಿ ತನ್ನ ಗಂಡನಾದ ಯೆಹೋರಾಮನಿಂದ ಒಂದು ಬಾಳನ ದೇವಸ್ಥಾನವನ್ನು ಕಟ್ಟಿಸಿಕೊಳ್ತಾಳೆ. ಆಕೆ ಯೆಹೂದ ರಾಜ್ಯದಲ್ಲಿ ಇದ್ದರೂ ಸಹ ವಿಗ್ರಹಾರಾಧನೆ ಮಾಡ್ತಿದ್ಲು. ಯೆಹೋರಾಮನ ಮೇಲೆ ಒಂದು ಸಾರಿ ಅರಾಬಿಯರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಅರಾಬಿಯರು ಯೆಹೋರಾಮನ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕ್ತಾರೆ. ಅದರಲ್ಲಿ ಈ ಯೆಹೋರಾಮನಿಗೂ ಅತಲ್ಯಳಿಗೂ ಹುಟ್ಟಿದ ಕಿರಿಯ ಮಗ ಅಹಾಜ್ಯ ಮಾತ್ರ ಉಳ್ಕೊಳ್ತಾನೆ. ಯೆಹೋರಾಮನಿಗೆ ಕರುಳು ಬೇನೆ ಬಂದು ಸತ್ತು ಹೋಗ್ತಾನೆ. ಯೆಹೋರಾಮ ಸತ್ತು ಹೋದ ನಂತರ ಯೆಹೋರಾಮನ ಹೆಂಡತಿಯಾದ ಅತಲ್ಯಳು ತನ್ನ ಮಗನಾದ ಅಹಾಜ್ಯನನ್ನು ಅರಸನನ್ನಾಗಿ ಮಾಡ್ತಾಳೆ. ಈ ಅಹಾಜ್ಯ ಯೆಹೂದ ರಾಜ್ಯವನ್ನು 1 ವರ್ಷ ಆಳ್ತಾನೆ. ಒಂದು ಸಾರಿ ಅತಲ್ಯಳ ತಮ್ಮನಾದ ಯೋರಾಮ ಅರಾಮ್ಯರ ಅರಸನಾದ ಅಜಾಯೇಲನೊಡನೆ ಯುದ್ಧ ಮಾಡುವಾಗ ಯೋರಾಮನಿಗೆ ಗಾಯ ಆಗುತ್ತೆ. ಯೋರಾಮನಿಗೆ ಗಾಯ ಆಗಿದೆ ಅಂತ ಸುದ್ದಿ ತಿಳಿದ ಅಹಾಜ್ಯನು ಯೋರಾಮನನ್ನು ನೋಡಲಿಕ್ಕೆ ಸಮಾರ್ಯಕ್ಕೆ ಹೋಗ್ತಾನೆ. ಆಗ ಇಸ್ರಾಯೇಲರ ಅರಸನಾದ ಯೇಹು ಈ ಅಹಾಜ್ಯನನ್ನು ಕೊಂದಾಕ್ತಾನೆ. ಈ ಸುದ್ದಿಯನ್ನು ಕೇಳಿದ ಅತಲ್ಯಳು ಯೆಹೂದ ರಾಜ್ಯದ ರಾಜಮನೆತನದ ಸಂತಾನದವರೆಲ್ಲರನ್ನೂ ಕೊಂದಾಕ್ತಾಳೆ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರನ್ನೂ ಸಹ ಕೊಂದಾಕ್ತಾಳೆ. ಆ ಸಮಯದಲ್ಲಿ ಯೆಹೋಷಬೆತಳು, ಈಕೆ ಅಹಾಜ್ಯನ ತಂಗಿ. ಅಹಾಜ್ಯನ ಮಗನಾದ ಯೆಹೋವಾಷನನ್ನು 1 ವರ್ಷದ ಮಗುವಾಗಿದ್ದ ಯೆಹೋವಾಷನನ್ನು ಅವನ ದಾದಿಯೊಡನೆ ಎತ್ತಿಕೊಂಡು ಹೋಗಿ ಕಾಪಾಡ್ತಾಳೆ. ಈ ಯೆಹೋವಾಷನನ್ನು ಸಹ ಕೊಂದು ಹಾಕಬೇಕು ಅಂತ ಅತಲ್ಯಳು ಹುಡುಕಾಡ್ತಿರ್ತಾಳೆ. ಅಂಥ ಸಮಯದಲ್ಲಿ ಹತನಾಗಬೇಕಾಗಿದ್ದಂಥ ಅಹಾಜ್ಯನ ಮಗನಾದ ಯೆಹೋವಾಷನನ್ನು ಯೆಹೋಷಬೆತಳು
ಎತ್ತಿಕೊಂಡು ಹೋಗಿ 6 ವರ್ಷಗಳ ಕಾಲ ಯೆಹೋವ ದೇವಾಲಯದಲ್ಲಿ ಸಾಕಿ ಬೆಳೆಸ್ತಾಳೆ. ಈ 6 ವರ್ಷಗಳ ಕಾಲ ಯೆಹೂದ ರಾಜ್ಯವನ್ನು ಅತಲ್ಯಳೇ ಆಳ್ತಾಳೆ. 7ನೇ ವರ್ಷದಲ್ಲಿ ಯೆಹೋಷಾಬೆತಳು ಸಾಕಿದಂಥ ಯೆಹೋವಾಷನಿಗೆ ಪಟ್ಟಾಭಿಷೇಕ, ರಾಜ ಪಟ್ಟಾಭಿಷೇಕ ಆಗುತ್ತೆ. ಯೆಹೋಷಾಬೆತಳ ಗಂಡನಾದ ಯೆಹೋಯಾದ ಈ ವ್ಯಕ್ತಿ ಆ ಕಾಲದಲ್ಲಿ ಯಾಜಕನಾಗಿದ್ದ. ಈ ಯಾಜಕನಾದ ಯೆಹೋಯಾದ 7 ವರ್ಷದವನಾದ ಯೆಹೋವಾಷನನ್ನು ರಾಜನನ್ನಾಗಿ ಅಭಿಷೇಕಿಸ್ತಾನೆ. ಈ ಸುದ್ದಿ ಅತಲ್ಯಳಿಗೆ ಗೊತ್ತಾಗುತ್ತೆ. ಆಗ ಅತಲ್ಯಳು ಯೆಹೋವನ ಆಲಯಕ್ಕೆ ಬಂದು ಅರಸನಾಗಿ ಅಭಿಷೇಕಿಸಲ್ಪಟ್ಟಿದ್ದಂಥ ಯೆಹೋವಾಷನನ್ನ ಕಂಡು ಇದು ದ್ರೋಹ ದ್ರೋಹ ಅಂತ ಕೂಗಿಕೊಳ್ತಾಳೆ. ಆ ಸಮಯದಲ್ಲಿ ಯಾಜಕನಾದ ಯೆಹೋಯಾದ ಯೆಹೂದ ಸೇನಾಪತಿಗಳಿಗೆ ಅಪ್ಪಣೆ ಕೊಡ್ತಾನೆ, ಈಕೆಯನ್ನ ದೇವಾಲಯದಲ್ಲಿ ಕೊಂದಾಕ್ಬೇಡ್ರಿ, 2 ಸೈನ್ಯಗಳ ಮಧ್ಯದಲ್ಲಿ ಈಕೆಯನ್ನ ಇಲ್ಲಿಂದ ಎಳ್ಕೊಂಡು ಊರ ಹೊರಕ್ಕೆ ಹೋಗಿ ಕೊಂದು ಹಾಕ್ರಿ, ಈಕೆಯ ಪರವಾಗಿ ಬಂದವರನ್ನೆಲ್ಲ ಕೊಂದು ಹಾಕ್ರಿ ಅಂತ ಅಪ್ಪಣೆ ಕೊಡ್ತಾನೆ. ಯೆಹೋಯಾದನ ಅಪ್ಪಣೆಯ ಪ್ರಕಾರ ಯಹೂದ ದೇಶದ ಸೇನಾಪತಿಗಳು ಅತಲ್ಯಳನ್ನ ಎಳ್ಕೊಂಡು ಹೋಗಿ ಕುದುರೆ ಬಾಗಿಲಿನ ಹತ್ತಿರ ಕೊಂದಾಕ್ತಾರೆ. ಕುದುರೆಗಳಿಂದ ತುಳಿಸಿಕೊಂಡು ಸತ್ತವಳು ಇದೇ ಅತಲ್ಯಳ ತಾಯಿಯಾದ ಯೆಜಬೇಲಳು. ಅತಲ್ಯಳನ್ನ ಕೊಲ್ಲಿಸಿದ್ದು ಯಾಜಕನಾದ ಯೆಹೋಯಾದ. ಅತಲ್ಯಳು ಕ್ರಿಸ್ತಪೂರ್ವ 885ರಿಂದ 879 ತನಕ 6 ವರ್ಷಗಳ ಕಾಲ ರಾಣಿಯಾಗಿ ಯಹೂದ ರಾಜ್ಯವನ್ನ ಆಳ್ವಿಕೆ ಮಾಡ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಯಾವುದಂದ್ರೆ, ತಾಯಿಯಂತೆ ಮಗಳು. ತಳಿ ನೋಡಿ ಹಸು ತರಬೇಕಂತೆ, ಅದೇ ರೀತಿಯಾಗಿ ತಾಯಿಯನ್ನ ನೋಡಿ ಮಗಳನ್ನ ತರಬೇಕು. ಈಕೆ ಒಬ್ಬ ಕೆಟ್ಟ ಹೆಂಡತಿ. ಯಾರು? ಅತಲ್ಯಳು. ಗಂಡನನ್ನ ಬೋಧಿಸಿ ಮಾರ್ಗ ತಪ್ಪಿಸಿದ್ಲು, ಮಗನಿಗೆ ಬೋಧಿಸಿ ಮಾರ್ಗ ತಪ್ಪಿಸಿದ್ಲು, ಕ್ರೂರತನದಿಂದ ಆಳ್ವಿಕೆ ನಡೆಸಿದ್ಲು. ಈಕೆ ಒಬ್ಬ ವಿಗ್ರಹಾರಾಧಕಳು. ಸತ್ಯವೇದದಲ್ಲಿ ಹೆಣ್ಣು ತರುವಾಗ ನೀವು ಎಚ್ಚರಿಕೆಯಿಂದ ಹೆಣ್ಣು ತರಬೇಕು ಅಂತ ವಾಕ್ಯ ಇದೆ. ವಿಮೋಚನ ಕಾಂಡ 34ನೇ ಅಧ್ಯಾಯ ಅದರ 16ನೇ ವಚನ. ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರಲ್ಲಿ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ತರುವಾಯ ಆ ಸೊಸೆಯರು ತವರು ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದಾರು. ಎಚ್ಚರ. ನಿಮ್ಮ ಮಕ್ಕಳಿಗೆ ಹೆಣ್ಣು ತರಬೇಕಾದ್ರೆ ಯೋಚನೆ ಮಾಡಿ. ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿದ್ದಂಥ ಆ ಹೆಣ್ಣು ದೇವರ ಮಗಳಾಗಿರಬೇಕು, ಸತ್ಯವೇದದ ಅನುಸಾರವಾಗಿ ಜೀವಿಸುವವಳಾಗಿರಬೇಕು, ಸತ್ಯದೇವರಾದ ಯೇಸುವನ್ನೇ ಆರಾಧಿಸುವವಳಾಗಿರಬೇಕು. ಅವಳು ಬಡವಳಾಗಿದ್ರೂ ಪರವಾಗಿಲ್ಲ, ಯೇಸುವಿನ ಭಕ್ತಳಾಗಿರಬೇಕು. ಅಂಥವಳನ್ನ ನೀವು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿಕೊಂಡು ಬಂದರೆ ನೀವು ಉಳಿತೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕುಟುಂಬ ಸಹ ಉಳಿಯುತ್ತೆ. ಇಲ್ಲ ಅಂದರೆ ಅತಲ್ಯಳು ಯಾವ ರೀತಿಯಾಗಿ ಯಹೂದ ರಾಜಮನೆತನದ ಸಂತಾನವನ್ನು ನಾಶ ಮಾಡಿದ್ಲು, ಅದೇ ರೀತಿಯಾಗಿ ನಿಮ್ಮ ಮನೆಗೆ ಬಂದಂಥ ಸೊಸೆಯಂದರು ಕುಟುಂಬವನ್ನು ಸಹ ನಾಶ ಮಾಡಲಿಕ್ಕೆ ಆಸ್ಪದ ಅವಕಾಶ ನೀವೇ ಕೊಟ್ಟ ಹಾಗೆ ಆಗುತ್ತೆ. ಬಡವಳೆ ಆಗಿರಲಿ, ಆಕೆ ಗುಣವತಿ ಆಗಿರಬೇಕು. ಗುಣವತಿಯಾದ ಸ್ತ್ರೀ ತನ್ನ ಗಂಡನಿಗೆ ಕಿರೀಟ ಅಂತ ವಾಕ್ಯ ಹೇಳುತ್ತೆ. ಶ್ರೀಮಂತಿಕೆ ಶಾಶ್ವತ ಅಲ್ಲ, ಗುಣ ಶಾಶ್ವತ. ಹಣಕ್ಕಿಂತ ಗುಣ ನಮ್ಮನ್ನ ದೇವರ ಕಡೆಗೆ ನಡೆಸುತ್ತೆ. ಒಬ್ಬ ಹೆಂಗಸು ತನ್ನ ಗಂಡನಿಗೆ
ದೇವರ ಮಾರ್ಗಕ್ಕೆ ನಡೆಸುವಂತವಳಾಗಿರಬೇಕು. ಒಬ್ಬ ತಾಯಿ ತನ್ನ ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸುವಂಥವಳು, ಭಕ್ತಿಯಲ್ಲಿ ಬೆಳೆಸುವಂಥವಳು ಆಗಿರಬೇಕು. ಅಂಥವಳನ್ನು ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ ಹೆಂಡತಿಯನ್ನಾಗಿ ತೆಗೆದುಕೊಂಡು ಬನ್ನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.